ಹಾಯ್ ಎಲ್ಲರಿಗೂ. ಇವತ್ತು ನಾನು ಮಂಗಳೂರು ಶೈಲಿಯ ವೆಜ್ ಕುರ್ಮವನ್ನು ಮಾಡ್ತಾ ಇದ್ದೇನೆ. ಇದು ಚಪಾತಿ, ದೋಸೆ, ರೈಸಿಗೆ ಪರ್ಫೆಕ್ಟ್ ಆಗಿರುವಂಥ ಸೈಡ್ ಡಿಶ್. ಬನ್ನಿ ಇದನ್ನು ಸುಲಭದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡುವ. ಈಗ ಮಸಾಲೆ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. 8 ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚಿನಷ್ಟು ಶುಂಠಿ, 1 ಬೆಳ್ಳುಳ್ಳಿ, ಚಿಕ್ಕದಾದರೆ 2-3 ಹಾಕ್ಬೋದು. ಇದು ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ಒಂದೇ ಹಾಕಿದ್ದೇನೆ. 2 ಹಸಿಮೆಣಸಿನಕಾಯಿ, 1 ಚಮಚ ಕೊತ್ತಂಬರಿ ಬೀಜ, 2 ಟೇಬಲ್ ಚಮಚದಷ್ಟು ಗಸಗಸೆ. ಇದನ್ನು ಸ್ವಲ್ಪ ಹುರಿದು ಹಾಕಿಕೊಳ್ಳಿ. ಅರ್ಧ ಚಮಚದಷ್ಟು ಸೋಂಪು. ಈಗ ಇದಕ್ಕೆ 1/4 ಕಪ್ಪಿನಷ್ಟು ನೀರನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ತರ್ತೇನೆ. ಮೊದಲಿಗೆ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 4 ಚಮಚದಷ್ಟು ಎಣ್ಣೆ ಹಾಕಿದರೆ ಸಾಕು, ಜಾಸ್ತಿ ಹಾಕೋದೇನು ಬೇಡ. ಈಗ 1 ಪಲಾವ್ ಎಲೆ, 3 ಲವಂಗ, 1 ಇಂಚಿನಷ್ಟು ಚಕ್ಕೆ, 2 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು, ಸ್ವಲ್ಪ ಸಾಫ್ಟ್ ಆಗುವವರೆಗೆ ಅಷ್ಟೇ, ಜಾಸ್ತಿಯನ್ನು ಹುರಿಬೇಕಂತಿಲ್ಲ. ಈಗ 1 ಟೊಮೆಟೊನ ಹಾಕ್ತಾ ಇದ್ದೇನೆ. ಇದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕುವ ನಾವು. ಇದೊಳ್ಳೆ ಸಾಫ್ಟ್ ಆಗಬೇಕಾಯ್ತಾ ಟೊಮೆಟೊ. ನೋಡಿ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ತರಕಾರಿಯನ್ನು ಹಾಕುವ. ಬೀನ್ಸ್ 5, ಅರ್ಧ ಕ್ಯಾರೆಟ್, ಮತ್ತೊಂದು ಸ್ವಲ್ಪ ಕಾಲಿಫ್ಲವರ್ ತಗೊಂಡಿದ್ದೇನೆ. 3 ಟೇಬಲ್ ಸ್ಪೂನ್ ಅಷ್ಟು ಬಟಾಣಿಯನ್ನು ಹಾಕ್ತಾ ಇದ್ದೇನೆ. 1 ಆಲು, ನಿಮಗೆ ಇಷ್ಟವಿದ್ದ ತರಕಾರಿಯನ್ನು ಹಾಕ್ಬೋದು. ಇದು ಒಳ್ಳೆ ಬೇಯಬೇಕು. ಬೇಯುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ. ಇದನ್ನು ಒಳ್ಳೆಯ ರೀತಿಯಲ್ಲಿ ಬೇಯಬೇಕು. ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸುವ. ಬೇಗ ಬೇಯುತ್ತೆ ಇದು. ಸ್ವಲ್ಪ ನೀರು ಹಾಕಿ ಬೇಯಿಸುವ ಆಯಿತಾ. 1 ಅರ್ಧ ಕಪ್ಪಿನಷ್ಟು ನೀರು ಹಾಕ್ತೇನೆ ನಾನು. ಹತ್ತು ನಿಮಿಷ ಆಯಿತು. ನೋಡಿ ತರಕಾರಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇಷ್ಟಾದರೆ ಸಾಕು. ನೀರು ಕೂಡ ಡ್ರೈ ಆಗಿದೆ. ಈಗ ರುಬ್ಬಿರುವ ಮಸಾಲವನ್ನು ಹಾಕುವ ಇದಕ್ಕೆ. ಮಸಾಲ ತುಂಬ ನೈಸ್ ಆಗಬೇಕಂತೇನಿಲ್ಲ. ಕುರ್ಮಕ್ಕೆ ಈ ಥರ ತರಿಯಾಗಿ ರುಬ್ಬಿದ್ರೆ ಸಾಕು ಆಯಿತಾ. ತುಂಬ ನೈಸ್ ಮಾಡಬೇಕಂತೇನಿಲ್ಲ. ಇದು ಇನ್ನು 1 ಕುದಿ ಬಂದರೆ ಆಯಿತು. ಸ್ವಲ್ಪ ನೀವು ನೀರನ್ನು ಸೇರಿಸ್ಬೋದು, ಯಾಕಂದರೆ ಗಸಗಸೆ ಗೋಡಂಬಿ ಎಲ್ಲ ಹಾಕಿದ್ದೇವಲ್ಲ ನಾವು. ಎಷ್ಟು ನೀರು ಹಾಕಿದ್ರೂ ಸಹ ಸಾರು ಮತ್ತು ಗಟ್ಟಿಯಾಗಿ ಬರ್ತದೆ. ಜಾರ್ ತೊಳೆದ ನೀರನ್ನೇ ಸೇರಿಸ್ತೇನೆ. ಸ್ವಲ್ಪ ನಿಮಗೆ ಗ್ರೇವಿ ಟೈಪ್ ಬೇಕಿದ್ದರೆ ನೀರನ್ನು ಹಾಕಿದರೆ ಆಯಿತು. ಇದು ಒಳ್ಳೆ ಒಂದು ಕುದಿ ಬರಲಿ ಇನ್ನು. ಈಗ ಈ ಕುರ್ಮದ ರುಚಿಯನ್ನು ಇನ್ನೂ ಕೂಡ ಹೆಚ್ಚಿಸಲಿಕ್ಕೆ ನಾನು ಉಪಯೋಗಿಸ್ತಾ ಇದ್ದೇನೆ ಮ್ಯಾಗಿ ಮಸಾಲ ಮ್ಯಾಜಿಕ್. ಮ್ಯಾಗಿ ಮಸಾಲ ಮ್ಯಾಜಿಕ್ಕನ್ನು 10 ಮಸಾಲೆಗಳನ್ನು ಹುರಿದು ಪರಿಪೂರ್ಣವಾಗಿ ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ. ಮ್ಯಾಗಿ ಮಸಾಲ ಮ್ಯಾಜಿಕ್ ದಿನನಿತ್ಯದ ಅಡುಗೆಗೆ ಸೂಪರ್ ರುಚಿ ನೀಡುತ್ತದೆ. ನಾವು ಈ ಮ್ಯಾಗಿ ಮಸಾಲ ಮ್ಯಾಜಿಕ್ಕನ್ನು ದಾಲ್, ಕರಿ, ತರಕಾರಿಗಳಿಗೆ ಸೇರಿಸಿ ಅಡುಗೆಯ ರುಚಿಯನ್ನು ಹೆಚ್ಚಿಸಬಹುದು. ಮ್ಯಾಗಿ ಮಸಾಲೆ ಮ್ಯಾಜಿಕನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. 2-3 ನಿಮಿಷ ಇದು ಹೀಗೇ ಕುದೀಲಿ. ಮುಚ್ಚಳವನ್ನು ಮುಚ್ಚಿ ನಾವು ಇದನ್ನು ಕುದಿಸುವ. 2-3 ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡಿ. ವಾವ್,
ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ಎಪಿಸೋಡಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.